ಅಲ್ಲ ಕಣ್ಲ ಸೀನಾ, ಮಾಡೋ ಬದುಕ್ ಬಿಟ್ಟು ಮಾಮೂಗ್ ಶರಣು ಮಾಡಿರೋ ಅಂಬಂಗೆ ತುಮಕೂರಿ ಕರ್ಕೊಂಬ ಇದ್ದಲ್ಲ ನಮ್ಮನ್ನೆಲ್ಲನ. ಏಳೇ ಅಯ್ಯ ಏನಕ್ಕೆ ಎತ್ತ ಅಂತ ಹೇಳಲ್ಲ, ಸುಮ್ಮನ ಒಳ್ರಿ ಒಳ್ರಿ ಅಂತ ಹೇಳೋದು ಕರ್ಕೊಂಬಂದ್ಬಿಡೋದು. ಯಾಕಲ್ಲ ಕರ್ಕೊಂಬ ಇಜ್ಜ? ನೀನ್ ಸುಮ್ಮನೆ ನಿಂತ್ಕೊಂಚ ಯಾರನ್ನ ಬಡ್ದು ಬಿಡೋಣ. ಆಹಾ, ಏನ್ ಇನ್ನೇನು ಬಸ್ ಚಾರ್ಜ್ ಕೇಳಿದೀವಿ, ಏನಾರ ಊಟ ತಿಂಡಿ ಕೊಡಿಸೋ ಅಂತ ಕೇಳಿದೀವಿ, ಏನಾರ ಖರ್ಚು ಕೇಳಿದೀವಿ? ಇಲ್ಲ ತಾನೆ, ಸುಮ್ಮನೆ ನಿಂತ್ಕೋಬೇಕು. ಅಲ್ಕಣಜ್ಜ, ಯಾಕೆ ಬೇರೆ ಬಟ್ಟೆ ಇರಲಿಲ್ವೇ ನಿನಗೆ? ಶ್ರೀರಾಮನವಮಿ ಹಬ್ಬದ ನೀಕೆಂಡವೆ ಈಕೆ ಮೈ ಜಲ ಯಾಕಜೋ? ಲೇ ಸೀನಾ ಅಲ್ವಲ್ಲ, ಇವತ್ತು ಯಾಕಲ್ಲ ಪೊಲೀಸ್ನವ್ರು ಇಷ್ಟೊಂದು ಜನ ನಿಂತವ್ರು ತುಮಕೂರು ತುಂಬಾನ? ಯಾಕೆ ಯಾರನ್ನ ಬತ್ತಾರೇನು? ಹೂಕಂಗೌಡ್ರಿ ಬರ್ತಾರೆ. ಇವತ್ತು ತುಮಕೂರಿಗೆ ರಾಷ್ಟ್ರಪತಿ ಅವ್ರು ಬರ್ತಾರೆ, ದ್ರೌಪದಿ ಮುರ್ಮು ಅಂತನ. ಇವತ್ತು ಶಿವಕುಮಾರ ಸ್ವಾಮೀಜಿದು ಹುಟ್ಟದಬ್ಬ, ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಗೌಡ್ರಿ. ಎಲ್ಲ ಅದಕ್ಕೆ ಫುಲ್ ಸೆಕ್ಯೂರಿಟಿ ತುಮಕೂರು ತುಂಬಾನ. ಓಹೋ, ಗೊತ್ತಾತು ಕಣ್ಲ, ಗೊತ್ತಾತು ಇವಾಗ. ನೀನು ನಮ್ಮನ್ನೆಲ್ಲ ತುಮಕೂರಿಗೆ ಕರ್ಕೊಂಬಂದಿರೋದು ಇದಕ್ಕೇನಾ? ಸಿದ್ಧಗಂಗೆ ಮಟ್ಕೋಗೋಣ ಅಂತನ? ಲೇ, ಅಲ್ಲೇ ಹೇಳಿದ್ದಿದ್ರೆ ಇನ್ನು ಯಾರನ್ನ ಬರೋ ಅಂತಾರನ್ನೆಲ್ಲ ಕರ್ಕೊಂಬತ್ತಿದ್ದೆ ಕಣ್ಲ ನಾನು. ಶಿವಕುಮಾರ ಸ್ವಾಮೀಜಿ ಅಂತ ಪುಣವಂತರು, ಅವ್ರು ಹುಟ್ಟಿದ ದಿನ ಇವತ್ತು. ನಾವು ಅವ್ರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಬರೀ 4 ಜನ ಬಂದ್ರೆ ಹೆಂಗಲ್ಲ? ಇನ್ನೊಂದು ಜನ ಕರ್ಕೊಂಬರ್ಬೋದಾಯ್ತು ಕಣ. ಇಲ್ಲಿ ಬಂದು ಅವರು ನೋಡ್ಕೊಂಡು ಹೋಗೋರು. ರಾಮ ರಾಮ ರಾಮ, 9 ಗಂಟೆಗೆ ಆಲಿ ಅಂತ ಬಿಸಿಲು ಹೊಡಿತೈತಿ ನೋಡಪ್ಪ. ಸ್ವಾಮಿ ಸ್ವಾಮಿ ಸ್ವಾಮಿ, ಹೆಜ್ಜೆ ಇಕ್ಕಕಾರ ಹಂಗೇನ? ರಾಮ ರಾಮ ರಾಮ, ನಿತ್ಯಗಳು ನೀರು ಇಳಿದೋಕ್ಕವ ಹಂಗೇನ? ಪುಟ್ರಂಗಜ್ಜೆ, ನಾವ್ ಎಲ್ಗೆ ಹೋಗ್ತಿರೋದು ಗೊತ್ತಾ ಇವತ್ತು? ಗೌಡ್ರೆ, ನನಗೆ ಯಾತು ಗೊತ್ತಿಲ್ಲ ಗೌಡ್ರೆ. ನಮ್ಮ ಅಮ್ಮಣ್ಣಿ ಸುಶೀಲಂ ಬಂದು ಅತೇ ಅಪ್ಪ ಹೇಳ್ತೈತೆ ತುಮಕೂರ್ಗೆ ಹೋಗ್ಬೇಕಂತೆ ವಾಲ್ಡು ಅಂತನ ವಾಳ್ಸಿಳು. ನಾನು ವಾಲ್ಟ್ ಬಂದೆ. ಪಾಪ ಲೇ ಸೀನಪ್ಪ, ಯಾಕಲ್ಲ ನಮ್ಮನ್ನೆಲ್ಲ ಹಿಂಗೆ ತುಮಕೂರಿಗೆ ಕರ್ಕಮ್ಮ ಈಜ? ಪುಟ್ರಂಗಜ್ಜೆ, ಅವನ್ನೇನು ಕೇಳ್ಚ, ನನ್ನೇ ಕೇಳಿ ಹೇಳ್ತೀನಿ. ಇವತ್ತು ಶಿವಕುಮಾರ ಸ್ವಾಮೀಜಿ ಇದ್ರಲ್ಲ ಸ್ವಾಮಿಗಳು, ಅವರು ಹುಟ್ಟಿದ ದಿನ ಇವತ್ತು. ಅದಕ್ಕೆ ನಮ್ಮ ಸೀನಾ ನಮ್ಮನ್ನೆಲ್ಲ ಸಿದ್ಧಗಂಗೆ ಮಠಕ್ಕೆ ಕರ್ಕೊಂಬಂದುಬಿಟ್ಟವನಿ. ಹಂಗಾರ ಹಂಗೇನು ಹೆಂಗ ಒಳ್ಳೆ ಕೆಲಸ ಆತ್ ಬಿಡತ್ತ. ಸಿದ್ಧಗಂಗೆ ಮಠಕ್ಕೆ ಬಂದು ಜಾಸ್ತಿ ದಿನ ಆಗಿತ್ತು. ಇವತ್ತು ಬೇರೆ ಜನ ಜಾಸ್ತಿ ಇರ್ತಾರಂತಿಲ್ಲಿ. ನಮ್ಮ ಅಪ್ಪಂಗ ಕರ್ಕೊಂಬಂದಿದ್ದು ಒಳ್ಳೇದಾತು. ಬರೀ ಹೋಗನ್ ಮತ್ತೆ ಒತ್ತಾಕೈತಿ. ಗೌಡ್ರೆ, ಇವತ್ತು ಫುಲ್ಲು ಎಲ್ಲ ನಮ್ಮ ತುಮಕೂರು ತುಂಬಾನ ಹೆಸರು ಬೇಳೆ, ಮಜ್ಜಿಗೆ, ಪಾನಕ, ಹೆಜ್ಜೆಜ್ಗೂ ಮಜ್ಜಿಗೆ ಕೊಡ್ತಾರೆ, ಹೆಜ್ಜೆಜ್ಗೂ ಹೆಸರು ಬೇಳೆ ಕೊಡ್ತಾರೆ, ಹೆಜ್ಜೆಜ್ಗೂ ಪಾನಕ ಕೊಡ್ತಾರೆ. ಒಂಥರ ಇವತ್ತು ತುಮಕೂರು ಮಧುವಣ ಗೀತೆ ಅಂತ ಫುಲ್ ಮಿಂಚ್ತೈತಿ. ಯಾಕೆ ಹೇಳು? ನಮ್ಮ ಶಿವಕುಮಾರ ಸ್ವಾಮೀಜಿ ಬರ್ತ್ಡೇ ಸೆಲೆಬ್ರೇಷನ್ನು. ಅಂತ ರಾಷ್ಟ್ರಪತಿಗಳೇ ನಮ್ಮ ಸಿದ್ಧಗಂಗಾ ಮಠಕ್ಕೆ ಬಂದವ್ರೆ ಅಂದ್ರೆ ಯೋಚನೆ ಮಾಡ್ರಿ. ನಮ್ಮ ಸ್ವಾಮಿ, ನಮ್ಮ ತುಮಕೂರು, ನಮ್ಮ ಹೆಮ್ಮೆ. ನಡೀರಿ ಗೌಡ್ರೆ, ಸಿದ್ಧಗಂಗೆ ಮಠಕ್ಕೆ ಹೋಗಿ ಉಳಿದಿದ್ದೆಲ್ಲ ಅಲ್ಲೇ ಮಾತಾಡ. ನಡೀರಿ. ಏ ಸೀನಾ, ಹೋಗೋದ್ಕಿನ್ನು ಮುಂಚೆನ ನಾನು ಬಾತ್ರೂಮ್ಗೆ ಹೋಗ್ಬರ್ಬೇಕಲ್ಲ, ಒಂದ ಕಟ್ಕೊಂಡಂಗ ಕಳ್ಳ ಹೋಗ್ಬೇಕು. ಬಾಯಿ ಮಣ್ಣಾಕ ಅಡಿಸ್ಲು ಬುದ್ಧಿ ಬಿಡಾಯ್ತ ಸಾಕು. ಮಂತೆಯಿಂದ ಬರ್ಬೇಕು, ಅವನ್ನೆಲ್ಲ ಮುಗಿಸ್ಕೊಂಬರಕ್ಕಾಗಲ್ವೇ? ನೋಡಿ, ಹಿಂಗಾದ್ರೆ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕಿ ಬಿಡ್ತೀನಿ ಅಷ್ಟೇನ. ಹೋಗು, ಮೂಲೆಗೆ ಬಾತ್ರೂಮ್ ಐತೆ, ಗಂಡಸರಿಗೆ ಶೌಚಾಲಯ ಅಂತ. ಹೋಗಿ ರಬ್ನ ಹೋಗಿ 10 ನಿಮಿಷ 5 ನಿಮಿಷಕ್ಕೆ ಬರ್ಬೇಕು. ತಡ ಮಾಡಿದ್ರೆ ಬಿಟ್ಟಲ್ಲೇ ಹೋಗ್ಬಿಡ್ತೀವಿ ನೋಡು. ಹಂಗೆ ಹೋಗಿ ಹಿಂಗೆ ಬರ್ತೀನಿ, ತಡೆಯಲ್ಲ ಒಂದ್ರ ಒಟ್ಟು. ಅಯ್ಯೋ, ಅಲ್ಲೇ ಆಟೋ ಸ್ಟ್ಯಾಂಡ್ ಇರ್ತೀವಿ, ಆಟೋ ಸ್ಟ್ಯಾಂಡ್ ಬಾ ರಬ್ನ ಹೋಗೋಣ. ಸೀರಪ್ಪ, ಅಯ್ಯ ನೀನ್ನ ಸಿದ್ಧಗಂಗೆ ಮಟ್ಕೋಗೋಣ ಅಂತ ಬಂದಿದ್ಯಾ? ಎಣ್ಣೆ ಕುಡ್ಕಮ್ಮ ಈಜಲ್ಲ, ನಾಚಿಕೆ ಅಲ್ವೇ ನಿನಗೆ? ಇವತ್ತೊಂದಿನ ಕುಡಿಲಿಲ್ಲ ಅಂದ್ರೆ ಏನಾಗದ್ ನಿನಗೆ? ಕುಡ್ಕೊಂಬಂದೇನೆ ಯಾಕಾರೆ ಹೊಡಿಯಾಕಿ. ಅಮ್ಮ ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು ತಾಯಿ. ನಾನು ಎಣ್ಣೆ ಕುಡಿಯೋದು ಬೇಡ ಅನ್ಕಂಡೆ, ಆದರೆ ನಮ್ಮ ಜನ ನಾನು ಎಣ್ಣೆ ಕುಡಿದ್ರೆ ಇಷ್ಟಪಡ್ತಾರೆ. ನಾನೇನು ಮಾಡೋಣ ಹೇಳು? ಯಮೋ, ನನಗೂ ನಿಲ್ಕಿನೂ ಜಾಸ್ತಿ ಇದು ಕಣವ. ನಮ್ಮ ತುಮಕೂರು, ನಮ್ಮ ಸ್ವಾಮೀಜಿ, ನಮ್ಮ ಮಠ. ನಾನು ಎಣ್ಣೆ ಕುಡಿಯೋದು ಬೇಡ ಅನ್ಕೊಂಡೆ, ಆದರೆ ನಾನು ಎಣ್ಣೆ ಕುಡಿದ್ರೆ ಜನ ಇಷ್ಟಪಡ್ತಾರೆ. ಅದಕ್ಕೆ
ನಾನು ಜನಕ್ಕೋಸ್ಕರ ಇವತ್ತು ನೈಂಡಿ ತಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಬೇಕಣ್ಣಮ್ಮ. ಹ್ಞೂ, ಬೇಜಾರು ಮಾಡ್ಕೋಬೇಡ, ನಡೀರಿ. ಈಗ ಸಿದ್ಧಗಂಗೆ ಮಠಕ್ಕೆ ಹೋಗೋದು, ನಡಿ ರಬ್ಬ ನಡಿ ಗೌಡ್ರೆ, ನಡೀರಿ ಮುಂದೆ. ಅಲ್ವೋ, ಇಲ್ಲಿ ಹನುಮಂತಪುರದ ಮೇಲೆ ಹೋಗಿ ಈಗ ಬೆಳಗುಂಬ ರೋಡ್ನ ಕುಂದೂರು ಕ್ರಾಸ್ ಐತಲ್ಲ, ಅಲ್ಲಿ ತಿರ್ಕೊಂಡು ಹೋಗೋದೆ, ಇಲ್ಲಾಂದ್ರೆ ಸೀದನ ಟೌನ್ ಹಾಲು, ಭದ್ರಮ್ಮ ಚೌಟ್ರಿ, ತಿರ್ಗಾ ಶಿವಕುಮಾರ ಸ್ವಾಮೀಜಿ ಸರ್ಕಲ್ಲು, SP ಆಫೀಸು, ಬಟವಾಡಿ, ಕ್ಯಾಚ್ ಅಂದ್ರೆ ಹಂಗೆ ಹೋಗೋದೆ. ಗೌಡ್ರೆ, ಆಟೋದವ್ರು ಹೋಗೋದೆ ಟೌನ್ ಹಾಲಿಂದ. ಟೌನ್ ಹಾಲು, ಭದ್ರಮ್ಮ ಚೌಟ್ರಿ, ಜಿಲ್ಲಾ ಪಂಚಾಯತಿ ಮುಂದಾಶ ಲಾಶಿನ, ಶಿವಕುಮಾರ ಸ್ವಾಮಿ ಸರ್ಕಲ್ಲು, ಯೂನಿವರ್ಸಿಟಿ, ಅಲ್ಲೇ ಹೋಗೋದು ಆಟೋದವರು. ಅಲ್ಲೇ ಹೋಗೋಣ. ತಲಾ ಕಿಪ್ಪಿ 10 ರೂಪಾಯಿ ಕೊಟ್ಟರು ಕರ್ಕೊಂಡು ಹೋಗ್ತಾರೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬಸ್ನಾಗ ಹೋಗ್ತೀವಿ ಅಂದ್ರೆ ಒಂದಿಟ್ಟು ಕಮ್ಮಿ ಹಾಕೈತೆ. ಇವತ್ತು ರಸ್ಸು ಅಂದ್ರೆ ಫುಲ್ ರಸ್ಸು, ಅದಕ್ಕೆ ಯಮ್ಮ ಆಟೋದಾಗೆ ಹೋಗೋಣ, ನಡೀರಿ. ಹಂಗಾರೆ ಬರಲ್ಲ, ಹೋಗೋಣ ಅಲ್ವಾ ಸೀನಾ? ಎಲ್ಲ ಇವ್ ಬೋರಾಜ್ ಬರಲಿಲ್ಲ. ಓಲ್ ಬರ್ತಾಯಿದ್ದಾನೆ ಬರ್ರಿ. ಬರ್ರಿ ಹೋಗೋಣ. ಅಜ್ಜ ಎಲ್ಲ ಮುಗಿಸ್ಕೊಂಬಂದೆ ತಾನೆ, ತಿರ್ಗಿ ಆಮೇಲೆ ಆಗಾಗಲ್ಲ, ನಾನು ಉಚ್ಚವಯ್ಯಗೆ ಹೋಗ್ತೀನಿ, ಟಾಯ್ಲೆಟ್ಗೆ ಹೋಗ್ತೀನಿ ಅಂತಂದ್ರೆ ಮಾತ್ರ ನಾನು ಸುಮ್ಮನಿಲ್ಲ, ಇದು ಇರಲ್ಲ ನೋಡು. ಪಾಪ ಸೀನಪ್ಪ, ಹೆಂಗ ಒಳ್ಳೆ ಕೆಲಸ ಮಾಡಿದ್ದ ಕಣ, ಇಲ್ಲಿ ಕರ್ಕೊಂಬಂದು ಇವತ್ತು. ಇಲ್ಲಿಗೆ ಬತ್ತಲೇನಾ ಏನೋ ಒಂಥರ ಜೀವೆಲ್ಲ ತಣ್ಣಗಾದಂಗೆ ಆಕೈತಲೆ. ಆ ಪುಣ್ಯಾತ್ಮ ಶಿವಕುಮಾರ ಸ್ವಾಮೀಜಿ ಓಡಾಡಿದಂಥ ಜಾಗ ನೋಡು, ಅದಕ್ಕೆ ಭಾಳ ಸಂತೋಷವಾಕೈತೆ ಕಣ ಇಲ್ಲಿಗೆ ಬತ್ತಲೇನ. ಯಮ್ಮ, ಒಂದು ಮಾತು ಹೇಳ್ತೀನಿ ಕೇಳು. ಈ ಪುಣ್ಯಾತ್ಮ ನಡೆದಾಡಿದ ಜಾಗ, ಶಿವಕುಮಾರ ಸ್ವಾಮಿ ನಡೆದಾಡಿದ ಜಾಗ, ಸಿದ್ಧಗಂಗಾ ಮಠದ ಬಗ್ಗೆನ ಪ್ರಪಂಚಕ್ಕೆ ಎತ್ತಿ ತೋರಿಸ್ಬೇಕು. ಪ್ರಪಂಚ ವಿಶ್ವದಾದ್ಯಂತ ಸಿದ್ಧಗಂಗಾ ಮಠದ ಬಗ್ಗೆ ತಿಳ್ಕೋಬೇಕು ಅಂತ ಚರಿತ್ರೆ ನಡೆದೈತಿ ಇಲ್ಲಿ. ನೀ ಅಮ್ಮ ತಾಯಿ ಹೇಳ್ತೀನಿ ಕೇಳು. ಸಿದ್ಧಗಂಗಾ ಮಠ, ಸಿದ್ಧಗಂಗಾ ಸ್ವಾಮೀಜಿ ತ್ರಿವಿಧ ದಾಸೋಹಿಗಳ ನಾಡು ಅಂತ ಕರೀತಾರೆ ನಮ್ಮ ಸಿದ್ಧಗಂಗಾ ಮಠನ. ಯಾಕೆ ಹೇಳು? ನಾನು ಆಗಾಗಲ್ಲ ಹೇಳ್ತೀನಿ, ತ್ರಿವಿಧ ದಾಸೋಹ ಅಂದರೆ ಇಲ್ಲಿ ಅನ್ನದಾನ, ಆಶ್ರಯದಾನ, ವಿದ್ಯಾದಾನ, ಮೂರು ವಿಧದ ದಾಸೋಹ ನಡೀತೈತೆ ಕಣಮ್ಮ ಇಲ್ಲಿ. ಅದಕ್ಕೆ ಇದನ್ನ ತ್ರಿವಿಧ ದಾಸೋಹಿಗಳ ನಾಡು ಅಂತ ಕರೆಯೋದು. ನಮ್ಮ ಪುಣ್ಯಾತ್ಮರಾದಂತಹ ಶಿವಕುಮಾರ ಸ್ವಾಮೀಜಿ ಅವರು ಇಷ್ಟೆಲ್ಲ ನಡೆಸ್ಕೊಂಡು ಕೊಟ್ಟೋಯ್ಯವ್ರಿ. ಏನಮ್ಮ ಲೇ ಸೀನಾ, ಸಿದ್ಧಗಂಗೆ ಸ್ವಾಮೀಜಿಗಳ ಬಗ್ಗೆ ನಿನಗೆ ಬೋಲ್ ಚಂದಾಗ ಗೊತ್ತು ಕಣಲ್ಲ. ಅವ್ರು ಹುಟ್ಟಿದ್ದಂಗೆ ಬೆಳೆದಿದ್ದಂಗೆ ಅಂತ ಎಲ್ಲ ಕತೆ ಹೇಳ್ತಿರ್ಚಲ್ಲ, ಅದನ್ನ ಹೇಳಕ್ಕೆ ಕೇಳೋಣ ಇವತ್ತು ಅವ್ರು ಹುಟ್ಟದಬ್ಬ. ಉಕಂಡ್ಲ ಸೀನಾ, ಪಾಪ ನೀನು ಚಂದ ಕೇಳ್ತೆ ಶಿವಕುಮಾರ ಸ್ವಾಮೀಜಿ ಬಗ್ಗೆನ. ಹೇಳಪ್ಪ ಇವತ್ತು ಅವ್ರು ಹುಟ್ಟಿದ್ದಿನ, ಅದು ನನಗೆ ಕೇಳಿ ಪುಣ್ಯ ಕಟ್ಕೊಂಬನ. ಹೇಳಪ್ಪ. ಯಮ್ಮ ಹೇಳ್ತೀನಿ ಕೇಳು. ನನಗೆ ಶಿವಕುಮಾರ ಸ್ವಾಮೀಜಿ ಬಗ್ಗೆ ಮಾತಾಡಕ್ಕೆ ಯಾವಾಗ ಕೇಳು ಮಾತಾಡ್ತೀನಿ. ಅಷ್ಟೊಂದು ಅಭಿಮಾನ ಕಣಮ್ಮ ನನಗೆ. ಸಿದ್ಧಗಂಗೆ ಮಠ ಅಂತಂದರೆ ಪ್ರಪಂಚದಾಗೇನ ಫೇಮಸ್ಸು. ಇಲ್ಲಿಗೆ ಅಬ್ದುಲ್ ಕಲಾಂ ಎಲ್ಲ ಬಂದೋಗ್ಯವ್ರೆ, ನರೇಂದ್ರ ಮೋದಿ ಅವರೆಲ್ಲ ಬಂದೋಗ್ಯವ್ರೆ. ಭಾಳ ಖುಷಿ ಆಕೈತೆ ಕಣಮ್ಮ ನಮ್ಮ ತುಮಕೂರು, ನಮ್ಮ ಸಿದ್ಧಗಂಗೆ ಮಠ ಅಂತಂದ್ರಿ. ನೀನು ಯಾವಾಗ ಕೇಳು, ನಿದ್ಗಣ್ಣ ಕೇಳಿದ್ದು ಹೇಳ್ತೀನಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಲೇ ಸೀನಾ, ಇಲ್ಲಿ ಸುತ್ತಿ ಬಳಸಿ ಹೇಳ್ಬೇಡ ಕಣಲ್ಲ, ಹೇಳ ಶಿವಕುಮಾರ ಸ್ವಾಮೀಜಿ ಬಗ್ಗೆ ನಾನು ಕೇಳಬೇಕು. ಹೇಳ್ತೀನಿ ಕೇಳಿಸ್ಕೊಂಡ್ರೆ. ಶಿವಕುಮಾರ ಸ್ವಾಮೀಜಿ ಹೆಸರು ಮೊದಲು ಶಿವಣ್ಣ ಅಂಶ. ಹೇಳಿ ಶಿವಣ್ಣ ಅಂತ. ಅವ್ರು ಹುಟ್ಟಿದ್ದು ಏಪ್ರಿಲ್ 1, 1908 ಎಲ್ಲಿ ಮಾಗಡಿ ತಾಲೂಕು ವೀರಾಪುರ ಅಂತ ಒಂದು ಗ್ರಾಮ ಐತೆ, ಹಳ್ಳಿ. ನಮ್ಮೂರಂಥದ್ದೇ ಒಂದು ಸಣ್ಣ ಹಳ್ಳಿ. ಅಲ್ಲಿ ಅವ್ರ ಅಪ್ಪಯ್ಯ ವನ್ನೇಗೌಡ, ಅಮ್ಮಯ್ಯ ಗಂಗಮ್ಮ. ಇವ್ರಿಗೆ ಒಟ್ಟು 13 ಮಕ್ಕಳು. ಯಾರಿಗೆ ಹೇಳು? ವನ್ನೇಗೌಡರಿಗೂ ಮತ್ತು ಗಂಗಮ್ಮಗೆ 13 ಮಕ್ಕಳು, 8 ಗಂಡು ಮಕ್ಕಳು, 5 ಹೆಣ್ಣು ಮಕ್ಕಳು. ಇವ್ರಿಗೆಲ್ಲರಿಗಿನ್ನೂ ಕೊನೆ ಮಗ ನಮ್ಮ ಶಿವಕುಮಾರ ಸ್ವಾಮೀಜಿ. ಕಿರಿ ಮಗ ಅಂತ ಹೇಳ್ಬಿಟ್ಟು ವನ್ನೇಗೌಡರು ಗಂಗಮ್ಮನೂ
ಭಾಳ ಚಂದಾಗ ಬೆಳೆಸ್ತಾರೆ ನಮ್ಮ ಶಿವಕುಮಾರ ಸ್ವಾಮೀಜಿನ. ಅದಂಗ ಗಾದಿ ಹೇಳ್ತಾರಲ್ಲ, ಕಿರಿ ಮಗ ಕಿವಿ ಕಿತ್ರು ಪ್ರೀತಿ ಅಂತಾನ. ಆಗ ಹಂಗೆ ಬೆಳೆಸ್ಬಿಟ್ರು ನಮ್ಮ ಶಿವಕುಮಾರ ಸ್ವಾಮೀಜಿನ. ಇವರು ಶಿವಕುಮಾರ ಸ್ವಾಮೀಜಿಗಳು ಅವಾಗ ಸಣ್ಣ ಹುಡುಗನಾಗಿದ್ದಾಗ ಭಾಳ ತರಲೆ ಅಂತೆ ಮಕ್ಕಳ ಆಟ. ಏನಂದರೆ ಅವ್ರ ಅಮ್ಮಯ್ಯ ಗಂಗಮ್ಮ, ಶಿವಕುಮಾರ ಸ್ವಾಮೀಜಿರ ಅಮ್ಮಯ್ಯ ಗಂಗಮ್ಮ ಅರ್ಧ ವಯಸ್ಸಿಗೆನ ಸತ್ತೋಗ್ಬಿಡ್ತಂತೆ ಕಣಮ್ಮ. ಪಾಪ ಅದಾದ್ಮೇಲೆ ಅವ್ರ ಅಪ್ಪನೇ ಎಲ್ಲ ದಿಕ್ಕು ದೇಶ ಎಲ್ಲ, ಯಾರು ನಮ್ಮ ಮನೆಗೌಡ್ರೆ ದಿಕ್ಕು ದೇಶ ಎಲ್ಲ ಮಕ್ಕಳಿಗೆಲ್ಲ. ಅಯ್ಯೋ ದೇವ್ರೆ, ಹಂಗಾರೆ ಶಿವಕುಮಾರ ಸ್ವಾಮೀಜಿ ಅವ್ರ ಅಮ್ಮಯ್ಯ ಗಂಗಮ್ಮ ಅರ್ಧ ವಯಸ್ಸಿಗೆ ಸತ್ತೋಗ್ಬಿಡ್ತೇನು? ಉಗಣವು ಪಾಪ ಅರ್ಧ ವಯಸ್ಸಿಗೆ ಸತ್ತೋಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಒಂದೇಗೌಡರಿಗೆ ಶಿವಕುಮಾರ ಸ್ವಾಮೀಜಿ ಅವ್ರ ಅಪ್ಪಯ್ಯಗೆ ಶಿವಕುಮಾರ ಸ್ವಾಮೀಜಿಗಳು ದೊಡ್ಡ ವಿದ್ಯಾವಂತನ ಮಾಡಬೇಕು ಎಂಬುದು ಮನಸ್ಸಿನಾಗ ಭಾಳ ಇತ್ತು. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ 1927 ತುಮಕೂರಿಗೆ ಅವ್ರ ಅಕ್ಕಯ್ಯನ ಮನೆಗೆ ಕಳಿಸ್ತಾರೆ. ಯಾರು? ಶಿವಕುಮಾರ ಸ್ವಾಮೀಜಿ ಅಕ್ಕಯ್ಯನ ಮನೆಗೆ ಶಿವಕುಮಾರ ಸ್ವಾಮೀಜಿನ ಕಳಿಸ್ತಾರೆ. ತುಮಕೂರು ನಾಗವಲ್ಲಿಗೆ ಅವ್ರದ್ದು ಪ್ರೈಮರಿ ಸ್ಕೂಲು, ಮಿಡ್ಲಿ ಸ್ಕೂಲು ಎಲ್ಲ ಮುಗಿತೈತಿ. ಯಾರ್ದು? ಶಿವಕುಮಾರ ಸ್ವಾಮೀಜಿಗಳದು. ತಿರ್ಗಾ 1976 ಕುಣಿಗಲ್ನಾಗೆ ಸರ್ಕಾರಿ ಪ್ರೌಢಶಾಲೆಗೆ ಏನು ಮಾಡ್ತಾರೆ, ಮೆಟ್ರಿಕ್ಯುಲೇಷನ್ ಶಿಕ್ಷಣ ಪಡೀತಾರೆ ನಮ್ಮ ಸ್ವಾಮೀಜಿ. ಶಿವಕುಮಾರ್ ಭಾಳ ಬುದ್ಧಿವಂತರು ಕಣಮ್ಮ ಅವಾಗ. ಆಗಿನ ಕಾಲಕ್ಕೆ ವಿದ್ಯಾವಂತರಾದಾರ ನಮ್ಮ ಶಿವಕುಮಾರ ಸ್ವಾಮೀಜಿ. ಜಾಸ್ತಿ ಓದಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಗೆ ಬರ್ತಾರೆ ಹೇಳು? ಅವಾಗ ಬಂದಿದ್ದೆ ಸಿದ್ಧಗಂಗೆ ಮಠಕ್ಕೆ. ಯಾರೋ? ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ಅವಾಗ ಅಲ್ಲಿ ಉದ್ದಾನ ಶಿವಯೋಗಿಗಳು ಅಂತ ಇರ್ತಾರೆ ಕಣಮ್ಮ, ಮಠಾಧೀಶರು. ಎಲ್ಲಿ? ನಮ್ಮ ಸಿದ್ಧಗಂಗೆ ಮಠದಾಗೆ ಶಿವಕುಮಾರ ಸ್ವಾಮೀಜಿಗೆ ದಾರಿ ದೀಪ ಆದರೆ ಉದ್ದಾನ ಶಿವಯೋಗಿಗಳು. ಅವರು ಬಸವಣ್ಣನವರ ಮೂಲ ತತ್ವಗಳು, ದಾನ ಧರ್ಮ ಸಮಾನತೆ ಜಾತೀಯತೆಯನ್ನು ಒಡೆದೋಡಿಸ್ಬೇಕು ಎಂಬುದು ಇಂಥವೆಲ್ಲ ಇದ್ದು ಉದ್ದಾನ ಶಿವಯೋಗಿಗಳಿಗೆ. ಅವ್ರ ಕಾಲದಾಗ ಬಂದು ಶಿಕ್ಷಣ ಬೇಕು ಅಂತ ಹೇಳ್ಬಿಟ್ಟು ಮಠಕ್ಕೆ ಸೇರ್ಕೊಂತಾರೆ. ಯಾರು? ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ಹಂಗಾರೆ ಶಿವಕುಮಾರ ಸ್ವಾಮೀಜಿಗಳು ಇಲ್ಲಿ ಸಿದ್ಧಗಂಗೆ ಮಠಕ್ಕೆ ಬಂದು ಸೇರ್ಕೊಂಡಿದ್ದು ವಿದ್ಯಾಭ್ಯಾಸಕ್ಕೋಸ್ಕರನು? ನೋಡಪ್ಪ ಅವತ್ತು ಇಲ್ಲಿ ಓದಕ್ಕೆ ಬಂದಿದ್ದೊಂದು ಹುಡುಗ ಆಮೇಲೆ ಈ ಮಠಾಧೀಶನೇ ಆದ್ಮೇಲೆ ಅಕ್ಕ ಯಪ್ಪ ಪುಣ್ಯಾತ್ಮ ಎಂಥ ಶಕ್ತಿ ಇರ್ಬೇಕಲ್ವೇ ಯಮೋ. ಅದೇನು ಸುಲಭದ ಕೆಲಸನೇ? ನಾವು ಇಷ್ಟು ದೊಡ್ಡ ಮಠಕ್ಕೆ ಮಠಾಧೀಶರಾಗಬೇಕು ಅಂತಂದ್ರೆ ಸುಲಭ ಅಲ್ಲ, ತಪಸ್ಸು ಮಾಡ್ಬೇಕು ನಾವು. ತಪಸ್ಸು ಅಂದರೆ ಕೂಕಂಡು ತಪಸ್ಸು ಮಾಡಲಿಲ್ಲ ನಮ್ಮ ಶಿವಕುಮಾರ ಸ್ವಾಮಿಗಳು. ಅವ್ರಿಗೆ ಅಂಥ ಗುರು ಹಿರಿಯರು ಭಕ್ತಿ ಶ್ರದ್ಧೆ. ನೀನು ದೊಡ್ಡ ದೊಡ್ಡ ಕೆಲಸ ಮಾಡಿಬಿಟ್ಟವ್ರವರು ಆಗಿನ ಕಾಲಕ್ಕೆ ಪುಣ್ಯಾತ್ಮರು. ಅದಕ್ಕೆ ಮಠಾಧೀಶರಾಗಿದ್ದು. ಅವ್ರಿಗೆ ಅಧಿಕಾರ ಆಡಂಬರ ಇರಲಿಲ್ಲ. ಅವ್ರಿಗೇನಿದ್ದಿದ್ದು ಶಕ್ತಿ, ಭಕ್ತಿ. ಜನಗಳಿಗೆ ಒಳ್ಳೇದು ಮಾಡಬೇಕು ಎಂಬುದೇ ಇದ್ದಿದ್ದು ಅವ್ರ ಮನಸ್ಸಿನಾಗಿ. ಶ್ರದ್ಧೆ, ಭಕ್ತಿ, ಆಧ್ಯಾತ್ಮ. ಓಂ ನಮ ಶಿವಾಯ, ಸ್ವಾಮಿ ನಮ್ಮಪ್ಪ ಎಲ್ಲಾರನ್ನು ಕಾಪಾಡಪ್ಪ ಅಂಬುದು ಮನಸ್ಸಿನಾಗ ಇತ್ತು ಅವ್ರಿಗೆ. ಸೀನಾ ಅಲ್ವರ ಶಿವಕುಮಾರ ಸ್ವಾಮೀಜಿಗಳು ಅದಕ್ಕಿಂತ ಮುಂಚೆ ಇದ್ದಿದ್ದಾರಲ್ಲ ಮಠಾಧೀಶರು. ಇದಕ್ಕೆ ಶಿವಕುಮಾರ ಸ್ವಾಮೀಜಿ ಆದ್ರಲ್ಲ ಮಠಾಧೀಶರು, ಅದಕ್ಕಿಂತ ಮುಂಚೆ ಇಲ್ಲಿ ಯಾರು ಇರ್ಲಿಲ್ವೋ? ಹೇಳ್ತೀನಿ ಕೇಳ್ರಿ ಗೌಡ್ರೆ, ಇದ್ರು. ಅದಕ್ಕೆ ಮೊದಲು ಉದ್ದಾನ ಶಿವಯೋಗಿಗಳಿದ್ರು. ಅದಾದ ಮೇಲೆ ಮುರುಳಾರಾಧ್ಯರು ಅಂತ ಒಬ್ಬರು ಉತ್ತರಾಧಿಕಾರಿಗಳಿದ್ರು. ಇವರು ಪಾಪ ಮುರುಳಾರಾಧ್ಯರು ಅವರು ಅಕಾಲಿಕ ಮರಣಕ್ಕೆ ತುತ್ತಾಗ್ಬಿಡ್ತಾರೆ, ಅಂದರೆ ಸತ್ತೋಗ್ಬಿಡ್ತಾರೆ. ಆ ಒಂದು ಟೈಮ್ನಾಗ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಮಠದಾಗ ಇರಲಿಲ್ಲ. ಅವರೆಲ್ಲಿದ್ರು ಅಂದರೆ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಾಗೆ ಓದಬೇಕು ಅಂತ ಹೋಗಿದ್ರು. ಎಲ್ಲಿ? ಬೆಂಗಳೂರು ವಿದ್ಯಾಭ್ಯಾಸ ಇದ್ರು ನಮ್ಮ ಶಿವಕುಮಾರ ಸ್ವಾಮೀಜಿ. ಅವಾಗ ಉದ್ದಾನ ಶಿವಯೋಗಿಗಳು ಇವ್ರನ್ನ ಕರೆಸ್ಕೊಂತಾರೆ. ಮುರುಳಾರಾಧ್ಯರು ತೀರ್ಕೊಂತಾರಲ್ಲ, ಸತ್ತೋಗ್ಬಿಡ್ತಾರಲ್ಲ, ಅವಾಗ ಮಠ ನಡೆಸೋಕ್ಕೆ ಒಬ್ಬರು ಯೋಗ್ಯವಾದಂಥ ವ್ಯಕ್ತಿ ಬೇಕು,
ಬಾರಪ್ಪ ಶಿವಣ್ಣ ಅಂತನ ಕರೆಸಿಕೊಂತಾರ ನಮ್ಮ ಸ್ವಾಮಿಗಳನ್ನ. ಅವಾಗ ಏನು ಫುಲ್ ಆಶ್ಚರ್ಯ ಎಲ್ರಿಗೂ, ಜನಗಳಿಗೆಲ್ಲ ಯಾಲ 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 ಇಲ್ಲೇ ಓಡಾಡ್ಕೊಂಡಿದ್ದ ಹುಡುಗ ಇವತ್ತು ಮಠಕ್ಕೆ ಮಠಾಧೀಶನಾಕರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶ್ಚರ್ಯ ಪಟ್ಬಿಟ್ರು. ಆದರೆ ಶಿವಣ್ಣನ ನೋಡಿ ಈ ವ್ಯಕ್ತಿ ಭಾಳ ಒಳ್ಳೆ ಮನ್ಸ, ಬಡವ್ರಿಗೆಲ್ಲ ಸಹಾಯ ಮಾಡೋ ಮನ್ಸೈತೆ ಅಂತ ಹೇಳ್ಬಿಟ್ಟು ಉದ್ದಾನ ಶಿವಯೋಗಿಗಳು ಶಿವಕುಮಾರ ಸ್ವಾಮೀಜಿಗೆ ದೀಕ್ಷೆ ಕೊಟ್ಬಿಟ್ಟು ಪಟ್ಟಾಭಿಷೇಕನು ಮಾಡಿಬಿಡ್ತಾರೆ. ಹೆಂಗೌಡ್ರಿ? ಈಗ ಹಿಂಗಾಗಿದ್ದು ಮಠಾಧೀಶರು ನಮ್ಮ ಶಿವಕುಮಾರ ಸ್ವಾಮೀಜಿ. ಹಂಗಾರೆ ಮೊದಲು ಮರುಳಾರಾಧ್ಯರು ಅಂತ ಇದ್ರು ಅಂದಿಲ್ಲಿ ಉತ್ತರಾಧಿಕಾರಿ. ಉದ್ದಾನ ಶಿವಯೋಗಿಗಳಿಗೆ ಉತ್ತರಾಧಿಕಾರಿಯಾಗಿ ಮರುಳಾರಾಧ್ಯರು ಅಂತ ಇದ್ರು. ಆ ಮರುಳಾರಾಧ್ಯರು ಸತ್ತೋದ ಮೇಲೆ ನಮ್ಮ ಶಿವಕುಮಾರ ಸ್ವಾಮಿಗಳು ಉತ್ತರಾಧಿಕಾರಿ ಆದರು. ಎಲ್ಲ ಸರಿ ಅಲ್ವಲ್ಲ? ಕರೆಕ್ಟು ಗೌಡ್ರಿ, ನೀವು ಹೇಳಿದ್ದು ಕರೆಕ್ಟು. ಇಲ್ಲಿ ಮಠದಾಗಿದ್ದಾಗ ಮರುಳಾರಾಧ್ಯರು ಮತ್ತು ನಮ್ಮ ಶಿವಕುಮಾರ ಸ್ವಾಮೀಜಿ ಇಬ್ರು ಒಳ್ಳೆ ಫ್ರೆಂಡ್ಸ್ ಅಂತೆ ಗೌಡ್ರಿ. ಅವರಿಬ್ರು ನಡುವೆ ಅಂತ ಸ್ನೇಹ ಬಾಂಧವ್ಯ ಇತ್ತು ಅಂತಾನೆ ಹೇಳ್ತಾರೆ ತಿಳಿದವರು. ಗೌಡ್ರೆ ಇನ್ನೂ ಹೇಳ್ತೀನಿ ಕೇಳ್ರಿ. 1930 ಮಠಾಧೀಶರಾಗ್ತಾರೆ, ದೀಕ್ಷೆ ಕೊಟ್ಬಿಡ್ತಾರೆ. ಯಾರು? ಉದ್ದಾನ ಶಿವಯೋಗಿಗಳು ಇವ್ರಿಗೆ ದೀಕ್ಷೆ ಕೊಟ್ಬಿಟ್ಟು ಆಮೇಲೆ ಶಿವಣ್ಣ ಇದ್ದಿದ್ದು ಶಿವಕುಮಾರ ಸ್ವಾಮಿಗಳಾಗ್ತಾರೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ಶ್ರೀ 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 ಶಿವಕುಮಾರ ಸ್ವಾಮೀಜಿಗೆ ಜೈ ಅನ್ಬೇಕಷ್ಟೇ ನಾವು. ಸೀನಪ್ಪ, ಈ ಮಠದ ದೀಕ್ಷೆ ಪಡಬೇಕು ಅಂದರೆ ಮದುವೆ ಮಾಡೋಕಬೇಡ್ದು, ಆಸೆ ಇರಬಾರ್ದು, ಆಕಾಂಕ್ಷೆ ಇರಬಾರ್ದು ಅಂತ ಹೇಳ್ತಾರೆ. ಹಂಗಾರೆ ಶಿವಕುಮಾರ ಸ್ವಾಮೀಜಿ ಮನೆಗೆ ಏನು ಹೇಳಿಲ್ವಂತೆ ಅನ್ಲ, ಹಿಂಗೆ ಮದುವೆ ಆಗು ಪದವಿ ಆಗು ಅಂತ ಏನು ಹೇಳಿಲ್ವಿ ಹಂಗಾರೆ? ಗೌಡ್ರೆ ಒಳ್ಳೆ ಪ್ರಶ್ನೆ ಕೇಳಿರಿ. ಹೇಳಿರಂತೆ ಮಗುನ ಮದುವೆ ಮಾಡಬೇಕು ಅಂತ. ಯಾಕಂದ್ರೆ ಇಲ್ಲಿ ದೀಕ್ಷೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಶಿವಕುಮಾರ ಸ್ವಾಮೀಜಿ ಮನೆಗೆ ಅವ್ರ ಅಪ್ಪಯ್ಯ ಬಂದು ಬಳಗದೆಲ್ಲ ನೆಂಟ್ರಲ್ಲಿ ಇಷ್ಟರೆಲ್ಲ ಬೇಡ ಬೇಡ ಅಲ್ಲಿ ಅಂತ ಹೇಳ್ಬಿಟ್ಟು ದೀಕ್ಷೆ ಪಡೆಯೋದು ಬೇಡ, ನನ್ನ ಮಗುನ ಮದುವೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೆಣ್ಣು ಹುಡ್ಕಕ್ಕೆ ಶುರು ಮಾಡಿಬಿಟ್ಟವ್ರೆ. ಆದರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಜನಗಳ ಸೇವೆಯೇ ಜನಾರ್ದನ ಸೇವೆ, ನನಗೆ ಯಾವ ಮದುವೆನೂ ಬೇಡ, ಯಾವ ಮನೆನೂ ಬೇಡ, ಆಸೆ ಬೇಡ, ನಾನು ಅದನ್ನೆಲ್ಲ ತೊರೆದು ಬಿಟ್ಟು ಧಿಕ್ಕರಿಸಿ ನಾನು ಜನಕ್ಕೋಸ್ಕರ ಬದುಕಬೇಕು ಅಂತ ಹೇಳ್ಬಿಟ್ಟು ಅದನ್ನ ಧಿಕ್ಕಾರ ಮಾಡಿ ಬಂದು ಬಿಡ್ತಾರೆ ಗೌಡ್ರಿ. ಅಂತ ಪುಣ್ಯಾತ್ಮರು ಅವರು. ನಮ್ಮಂತ ನಿಮ್ಮಂತರೆಲ್ಲ ಆಸೆಗೆ ಬಿದ್ದು ಬಿಡ್ತೀವಿ. ಶಿವಕುಮಾರ ಸ್ವಾಮೀಜಿಗಳು ಅಂತ ಮನ್ಸ ಅಲ್ಲ. ಯಾಕಂದ್ರೆ ಇಂಥ ದೊಡ್ಡ ಮಠ ನಡೆಸಬೇಕು, ಕಟ್ಟಿ ಬೆಳೆಸಬೇಕು ಅಂದ್ರೆ ಎಂಥ ಶಕ್ತಿ ಬೇಕು ಅಲ್ವೇನು ಗೌಡ್ರೆ? ನಿಜ ಕಳ್ಳ ಸೀನಪ್ಪ, ನಿಜ ಕಣೋ, ನೀನು ಹೇಳ್ತಿರೋದು ನಿಜ. ಗೌಡ್ರೆ ಇನ್ನು ಹೇಳ್ತೀನಿ ಕೇಳ್ರಿ, ಐತೆ ಕತೆ. ಇಷ್ಟಿಗೆ ಮುಗುದಿಲ್ಲ. ಇವರು ದೀಕ್ಷೆ ಪಡಿತಾರಲ್ಲ, ದೀಕ್ಷೆ ಪಡೆದ ಟೈಮ್ನಾಗ ಉದ್ದಾನ ಶಿವಯೋಗಿಗಳು ಒಂದು 10 ವರ್ಷ ಮಾರ್ಗದರ್ಶನ ಕೊಡ್ತಾರೆ. ಸ್ವಾಮೀಜಿ ಆದ್ರೆ ಹಿಂಗಿರಬೇಕು, ಕಾವಿ ಧರಿಸಿರೆ ಅದು ಸುಖದ ಸುಪ್ಪತ್ತಿಗೆ ಅಲ್ಲ, ಮುಳ್ಳಿನ ಹಾಸಿಗೆ. ಜನಗಳು ಎಲ್ಲರೂ ನಮ್ಮ ಮಕ್ಕಳಂತೆ, ನಮ್ಮ ಬಂಧು ಬಳಗದರಂತೆ ನೋಡ್ಕೋಬೇಕು. ಮಠಕ್ಕೆ ಬರೋ ಭಕ್ತಾದಿಗಳು ಹಸ್ಕೊಂಡು ಹೋಗಬಾರದು, ಶಿಕ್ಷಣ ಕೊಡಬೇಕಿಲ್ಲಿ ಅಂತ ಹೇಳ್ಬಿಟ್ಟು ಉದ್ದಾನ ಶಿವಯೋಗಿಗಳು ನಮ್ಮ ಶಿವಕುಮಾರ ಸ್ವಾಮೀಜಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ಒಂದು 10 ವರ್ಷ. ಅವಾಗ ಫಸ್ಟಕ್ಕೆ ಮಠ ನಡೆಸೋದು ಭಾಳ ಕಷ್ಟ ಗೌಡ್ರಿ. ಹೇಳ್ರಿ, ಮಠ ನಡೆಸ್ಬೇಕು ಅಂತ ಹೇಳ್ಬಿಟ್ಟು ಊರೂರ್ಗೆ ಹೋಗ್ಕರೆ, ಜೋಳಿಗೆ ತಗಲಾಕೊಂಡು ಕಾಳು ಕೊಡ್ರಿ, ಕಡಿ ಕೊಡ್ರಿ, ದವಸ ಧಾನ್ಯ ಕೊಡ್ರಿ ಅಂತಾನು ಊರೂರು ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಧಾನ್ಯಗಳನ್ನ ಸಂಗ್ರಹ ಮಾಡ್ತಾರೆ ಗೌಡ್ರಿ. ಉದ್ದಾನ ಶಿವಯೋಗಿಗಳ ಜೊತೆಗೆ ನಮ್ಮ ಶಿವಕುಮಾರ ಸ್ವಾಮೀಜಿನೂ ಹೋಗಿ ಇವೆಲ್ಲ ಪ್ರಪಂಚದ ಒಂದು ಪರಿಚಯ ಮಾಡ್ತಾರೆ, ಕಷ್ಟ ಕಾರ್ಪಣ್ಯಗಳ ಪರಿಚಯ ಮಾಡ್ತಾರೆ. ಅವಾಗ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಪರಿಪಕ್ವತೆ ಪಡ್ಕೊಂಡು ಎಲ್ಲ ವಿಷಯಗಳಲ್ಲಿ ಪಾರಾಗತರಾಗಿ ಒಬ್ಬ ಮಹಾಸ್ವಾಮೀಜಿಯಾಗಿ ಮಠದ ಮುಂದೆ ನಿಂತ್ಕೊಂತಾರೆ. ಹೂ ಕಣ್ಲೆ ಸೀನಾ, ಹೂ ಮತ್ತೀಗ ನೋಡು, ಸಿದ್ಧಗಂಗೆ ಸ್ವಾಮೀಜಿ
ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರೋದಕ್ಕೆ ಸಿದ್ಧಗಂಗೆ ಮಠದಾಗ ಯಾವತ್ತೂ ಒಲೆ ಕೆಡದೇ ಇಲ್ವಂತೆ, ಉರಿತಾನೇ ಇರ್ತೈತಂತೆ. ಅಂದರೆ ಅನ್ನ ದಾನ ಯಾವಾಗಲೂ ನಡೀತಾನೆ ಇರ್ತೈತಂತೆ ಕಣು. 3 ಹೊತ್ತು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಹೋದ ಭಕ್ತಾದಿಗಳು ಎಂದೂ ಹಸ್ಕೊಂಡು ಬಂದಿಲ್ವಂತೆ ಕಣ. ನಮ್ಮ ತಾತರ ಕಾಲದಿಂದನೂ ಹೇಳ್ತಾ ಇದ್ದಾರೆ ಇದನ್ನ. ನಾನು ಕೇಳ್ತಾನೆ ಇದ್ದೀನಿ. ಜಾತ್ರೆಗೆಲ್ಲ ಬತ್ತಿದ್ವಿ ನಾವು. ಎಂದೂ ಹಸ್ಕೊಂಡು ಹೋಗಿಲ್ಲ ಕಣ ಸೀನಪ್ಪ ನಾವು. ಗೌಡ್ರೆ, ಅಂತ ಒಳ್ಳೊಳ್ಳೆ ಕೆಲಸ ಮಾಡಿರೋದಕ್ಕೆ ನಮ್ಮ ಸ್ವಾಮಿಗಳು 111 ವರ್ಷ ಬದುಕಿದ್ದು, ಒಂದಲ್ಲ ಎರಡಲ್ಲ, ಎಷ್ಟಲ್ಲ 111 ವರ್ಷ ಓಂ ನಮ ಶಿವಾಯ ಅಂತ ಅನ್ಕೊಂಡು ಬಸವಣ್ಣನವರ ತತ್ವವನ್ನು ಪಾಲಿಸ್ಕೊಂಡು ನಮ್ಮ ಶಿವಕುಮಾರ ಸ್ವಾಮೀಜಿಗಳು 111 ವರ್ಷ ಬದುಕಿಯವ್ರೆ. ಗೌಡ್ರೆ, ಇವ್ರ ಸಾಧನೆ ಮೆಚ್ಚಿ ಸರ್ಕಾರದವರು ಅವಾರ್ಡ್ ಕೊಟ್ಬಿಟ್ಟವ್ರೆ. 2007ರಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕೈತೆ ಗೌಡ್ರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವ್ರಿಗೆ. 2015ರಾಗೆ ಪದ್ಮಭೂಷಣ, ಏನು ಹೇಳ, ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು 2015 ಸಿಕ್ಕೈತೆ. ಗೊತ್ತಾ ನಿಮಗೆ ಪದ್ಮಭೂಷಣ ಪ್ರಶಸ್ತಿ? ನೋಡ್ರೆ, 1965ರಾಗಿನ ಕರ್ನಾಟಕ ಯೂನಿವರ್ಸಿಟಿ ಅವರು ಗೌರವ ಡಾಕ್ಟರೇಟ್ ಕೊಟ್ಟವ್ರೆ. ಇಷ್ಟೆಲ್ಲ ಪ್ರಶಸ್ತಿ ನಮ್ಮ ಸ್ವಾಮೀಜಿಗಳು ಸಿಕ್ಕೇವೆ. ಇವೆಲ್ಲ ಅವ್ರಿಗೆ ದೊಡ್ಡದಲ್ಲ. ಜನರ ಸೇವೆಯೇ ಜನಾರ್ದನ ಸೇವೆ, ಸ್ವಾಮಿ ಕಾರ್ಯ ಅಂತ ಹೇಳ್ಬಿಟ್ಟು ಮಾಡಿದವರು. ಯಾವುದೇ ಒಂದು ಜಾತಿ ಇಲ್ಲ, ಧರ್ಮ ಇಲ್ಲ. ಎಲ್ಲ ಜಾತಿಯರು ಬಂದು ಇಲ್ಲಿ ಊಟ ಮಾಡ್ಬೋದು, ಎಲ್ಲ ಜಾತಿಯರು ಬಂದು ವಿದ್ಯಾಭ್ಯಾಸ ಮಾಡ್ಬೋದು. ಗೌಡ್ರೆ, ಅದು ನಮ್ಮ ಸಿದ್ಧಗಂಗಾ ಮಠಕ್ಕಿರುವಂತಹ ಒಂದು ಗೌರವ. ನಮ್ಮ ತುಮಕೂರಿಗೆ ಇದೊಂದು ತಿಲಕ ಅಂತ ಕರಿಬೋದು ಗೌಡ್ರಿ. ಹೆಣ್ಮಕ್ಳಿಗೆ ಹೆಂಗೆ ಹಣೆ ಮೇಲೆ ಕುಂಕುಮ ಇಕ್ಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣ್ತೈತೋ, ನಮ್ಮ ತುಮಕೂರಿಗೆ ನಮ್ಮ ಸಿದ್ಧಗಂಗಾ ಮಠನು ಅಷ್ಟೇ ಶ್ರೇಷ್ಠ ಗೌಡ್ರಿ. ನನಗಂತೂ ಇಲ್ಲಿಗೆ ಬಂದ್ಬಿಟ್ರಂತೂ ಭಾಳ ಆನಂದವಾಗೈತೆ. ಈ ಕಥೆನ ಯಾರೇ ಕೇಳಿರು, ಯಾವಾಗಲೇ ಕೇಳಿರು ನಾನು ಹೇಳ್ತಾನೆ ಇರ್ತೀನಿ ಗೌಡ್ರಿ. ಪಾಪ ಸೀನಪ್ಪ, ಬರಪ್ಪ, ಸ್ವಾಮಿಗಳು ದರ್ಶನ ಮಾಡ್ಕೊಂಡು ಅವ್ರ ಸಮಾಧಿ ಜಾಕೋ ಕೈ ಮುಗಿದು ಹಂಗೇನ ಒಂದು ಪ್ರಸಾದ ಉಂಡು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗಂಬ ಬರ್ರಪ್ಪ. ನಡಿಯಮ್ಮ ನಡಿ, ಸಿದ್ಧಗಂಗಾ ಮಠ ತುಂಬ ಓಡಾಡ ನಡಿ ಇವತ್ತು.